ಮಡಿಕೆ ಒಳಗ ಎರಡು ಮಡಿಕೆಗಳವ. ಒಂದು ಕೆಟ್ಟೋಗಿರ್ತಕ್ಕಂಥ ಮಡಿಕೆ, ಒಂದು ಒಳ್ಳೆ ಮಡಿಕೆ. ಚಂದ ಬಿಟ್ಕೊಂಡು ಕರ್ತಲ್ಲಿ ಪ್ರಿಯರೇ, ಮಡಿಕೆ ಚಕ್ರದ ಮೇಲೆ ಬಂದದ. ಚಕ್ರದ ಮೇಲೆ ಎಲ್ಲಿ ಬಂದದ ಚಕ್ರ ಅಂದ್ರೆ ಏನು? ಈ ಕುಂಬಾರ ಅದನ್ನ ಹೆಂಗ್ ಹಿಡಿತಾನೋ ಅದು ತಿರುಗಿದಾಗ ಅದು ಹಂಗೆ ರೆಡಿ ಆಗ್ತದ. ಒಂದು ವೇಳೆ ಈ ಮಡಿಕೆ ಏನಾದ್ರು ಏನಂತೀರಿ ವಂಕಟಿಂಕ ಕುಂಬಾರನ ಮಾತು ಕೇಳಿಲ್ಲ ಅಂದ್ರ ಇದು ಒಡೆದೋಗ್ತದ. ಹಾಲೆಲೂಯಾ, ಹಾಲೆಲೂಯಾ. ಕುಂಬಾರನ ಮಾತು ಕೇಳಿಲ್ಲ ಅಂದ್ರ ಇದು ಒಡೆದೋಗ್ತದ. ಅದೇ ರೀತಿ ನೆಲದ ಮಣ್ಣಿನ ಸೃಷ್ಟಿ ಮಾಡಲ್ಪಟ್ಟಂತ ಈ ಮನುಷ್ಯನು ದೇವರ ಮಾತು ಕೇಳಿಲ್ಲ ಅಂದ್ರೆ ಇವನು ಒಡೆದೋಗಲ್ಲ ಕರ್ತಲಿ ಪ್ರಿಯರೇ, ನರ್ಕದ ಬಾಗಿಲಿಗೆ ಹೋಗ್ತಾನೆ. ನೆನ್ಪಿಟ್ಕೋ. ಹಲ್ಲೆಲೂಯಾ. ಎಷ್ಟಂಟಿಗೆ ಅರ್ಥ ಆಗ್ಲತ್ತ ಕರ್ತಲಿ ಪ್ರಿಯರೇ? ಎರಡು ದೇವರು ರೆಡಿ ಮಾಡ್ಯಾರ. ಒಂದು ಮಣ್ಣಿನ ಮಡಿಕೆ, ಒಂದು ಮಣ್ಣಿನ ಮನುಷ್ಯ. ಯಾಕೆ ಕುಂಬಾರನ ಮಾತು ಈ ಮಡಿಕೆ ಕರೆಕ್ಟ್ ಕೇಳ್ತದೋ, ಇಸ್ ಎ ಕರೆಕ್ಟ್ ಸೇಫ್, ಒಳ್ಳೆ ಪಾತ್ರೆ ಆಗ್ತದ. ಪಾತ್ರೆ ಎಲ್ಲದಂತೀಗ, ಪಾತ್ರೆ ಎಲ್ಲದಂತೀಗ, ಎಲ್ಲದಂತ ಪಾತ್ರೆ. ಮಡಿಕೆ ನೀ ಕರೆಕ್ಟ್ ಇದ್ದೆ ಅಂದ್ರೆ ಕರೆಕ್ಟ್, ಇಲ್ಲಾಂದ್ರೆ ಒಡೆದೋಗ್ತೀನಿ ನೋಡ, ನೆನ್ಪಿಟ್ಕೋ. ಹಲ್ಲೆಲೂಯಾ. ಈ ಮಡಿಕೆನೆ ಹೊಡಿತಾ ಇದೆ ಅಂದ್ರ ಈ ಮನುಷ್ಯನ ದೇವರ ಮಾತು ಕೇಳಿಲ್ಲ ಅಂದ್ರ ಈ ಮನುಷ್ಯನ ಇರ್ತಾನ ಈ ಲೋಕದ ಮೇಲೆ. ಇವತ್ತು ಎಷ್ಟು ಜನ ಬ್ಯಾಪ್ಟಿಸಮ್ ತಗೊಂಡು ತಪ್ಪು, ಇವತ್ತು ಎಷ್ಟು ಜನ ಚರ್ಚೆಗೆ ಹೋಗಿ ತಪ್ಪು, ಇವತ್ತು ಎಷ್ಟು ಜನ ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ದೇವರ ಮಾತನ್ನ ಮೀರ್ಲತ್ತಾರ, ದೇವರ ಮಾತು ಕೇಳತ್ತಿಲ್ಲ. ಪಾಪದಲ್ಲಿ, ರೋಗದಲ್ಲಿ, ವಿಚಾರದಲ್ಲಿ, ಕುಡುಕಿತನದಲ್ಲಿ. ಸ್ವಲ್ಪ ಕೈ ಒಳಗಿರ್ತಕ್ಕಂಥ ಮಡಿಕೆ ಏನಾಗಿತ್ತಂತ? ಯೆರೆಮೀಯನ ಪ್ರವಾದನೆ ಗ್ರಂಥ ಎಷ್ಟು? 18:1. ಎಲ್ಲದಂತೀಗ ಪಾತ್ರೆ, ಎಲ್ಲದಂತ ಪಾತ್ರೆ, ಮಣ್ಣಾಗಿರ್ತಕ್ಕಂಥ ಮಣ್ಣು ಅದಕ್ಕೆ ಎಲ್ಲ ರೆಡಿ ಮಾಡಿ ಒಂದು ಪಾತ್ರೆಯಾಗಿ ಮಾರ್ಪಡಿಸನು. ಯಾರು? ಕುಂಬಾರ. ಆದ್ರ ಪಾತ್ರೆಯಾಗಿ ರೆಡಿ ಮಾಡಿ ಕೈಯಲ್ಲಿಟ್ಟಾಗ ಆ ಮಡಿಕೆ ಏನಾಗ್ಲತ್ತದಂತ? ಆ ಮಡಿಕೆ ಏನಾಗ್ಲತ್ತದಂತ? ಎಷ್ಟು ಭರವಸೆ ಮಾಡಿರ್ಬೇಕು ಕುಂಬಾರ, ಎಷ್ಟು ಭರವಸೆ ಮಾಡಿರ್ಬೇಕು ಆ ಜೀಸಸ್. ಆ ಮಡಿಕೆ ಕೆಟ್ಟೋಯ್ತು, ಆ ಮಡಿಕೆ ಹಾಳಾಯ್ತು. ಒಂದು ಒಳ್ಳೇದು ಮಡಿಕೆ, ಒಂದು ಕೆಟ್ಟೋಗಿರ್ತಕ್ಕಂಥ ಮಡಿಕೆ. ಬೈಬಲ್ನಲ್ಲಿ ಎರಡು. ಕರ್ತನ ಪ್ರಿಯ ದೇವರ ಮಕ್ಕಳೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಟ್ಟು ಹೋಗಿರ್ತಕ್ಕಂಥ ಈ ಮಡಿಕೆ, ಈ ಕೆಟ್ಟು ಹೋಗಿರ್ತಕ್ಕಂಥ ಮಡಿಕೆ ಇನ್ನೂ ಅದು ಕೆಟ್ಟು ಹೋದ್ರೂ ಕೂಡ ಕುಂಬಾರನ ಕೈ ಒಳಗಿಂದ ಹೋಗಿಲ್ಲ. ಇನ್ನು ಕುಂಬಾರನ ಕೈ ಒಳಗದ. ಚಾಪಳೆ ತರಬೇಕು ಗಟ್ಟಿಯಾಗಿ. ಬೋಲೆ ಸಮಸೀಕಿ. ಎಲ್ಲಿ ತನ್ನ ಕುಂಬಾರನ ಕೈ ಒಳಗಿರ್ತದ, ಎಲ್ಲಿ ತನ್ನ ಕುಂಬಾರನ ಕೈ ಒಳಗಿರ್ತದ, ಆ ಕುಂಬಾರ ಅದಕ್ಕ ಮತ್ತೆ ರೆಡಿ ಮಾಡ್ಲತ್ತನ ಗಟ್ಟಿಯಾಗಿ. His name is Modify. ಏನಂತ ಕರೀತಾರೆ ಇದಕ್ಕ? ಮಾಡಿಫೈಡ್ ಜನರೇಷನ್. ಹಲ್ಲೆಲೂಯಾ. ಮಡಿಕೆ ಕೈ ಒಳಗದ, ಆದ್ರ ಕುಂಬಾರನ ಹತ್ರನೇ ಅದು ಹೋಗಿಲ್ಲ. ಅದು ಕುಂಬಾರ ಏನ್ ಮಾಡ್ಯಾನಂತ ನೆಕ್ಸ್ಟ್? ಏನ್ ಮಾಡ್ಯಾನಂತ ನೆಕ್ಸ್ಟ್? ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಪುನಃ ಅಂತಿರ್ಬೇಕು ವಚನ. ಕೆಟ್ಟು ಹೋಗಲು ಪುನಃ ಅಂದ್ರ ಪುನಃ ಅಂದ್ರ ಅನ್ರಿ, ಪುನಃ ಅಂದ್ರ ಎಲ್ರಿ ಹೇಳ್ರಿ ಮತ್ತೆ ಅನ್ರಿ. ಪುನಃ ಅಂದ್ರೇನು? ಪುನಃ ಅಂದ್ರೇನು? ಕೈ ಒಳಗೆ ಕೆಟ್ಟು ಹೋಗ್ಯದ, ಆದ್ರೆ ಕುಂಬಾರಕ್ಕೆ ಬಿಟ್ಟದೇನು? ಕುಳ್ಳಿ ಮಡಿಕೆ ಬಿಟ್ಟದೇನೋ? ಹಲ್ಲೆಲೂಯಾ. ಆದ್ರೆ ಮನುಷ್ಯ ದೇವರಿಗೆ ಬಿಟ್ಟಾನ. ಮನುಷ್ಯ ದೇವರಿಂದ ದೂರ ಅದನ. ಮನುಷ್ಯ ದೇವರಿಂದ ಸಪರೇಟ್ ಆಗ್ಯಾನ. ಮನುಷ್ಯ ದೇವರಿಂದ ದೂರ ಹೋಗ್ತಾ ಇದ್ದಾನ. ಮನುಷ್ಯ ಪಾಪದಲ್ಲಿ ಹೋಗ್ತಾ ಇದ್ದಾನ. ಮನುಷ್ಯ ಶಾಪದಲ್ಲಿ ಹೋಗ್ಲತ್ತನ. ಮನುಷ್ಯ ಎಲ್ಲ ಹೋಗ್ಲತ್ತನ. ಮನುಷ್ಯ ಯಾವ ರೀತಿ ಜೀವಿಸ್ಲತ್ತನ. ಆದ್ರ ಮಡಿಕೆ ಈ ಕುಂಬಾರ ನನ್ನ ಯಜಮಾನನ ಚಪ್ಪಳೆ ತಡಬೇಕಾ? ಹಲ್ಲೆಲೂಯಾ. ಇದನ್ನ ನೋಡಿ ಈ ಕುಂಬಾರ ಏನ್ ಮಾಡ್ಯಾನ? ಅದಕ್ಕೆ ಮತ್ತೆ ರಿಪೀಟ್, ರೀಸೈಕಲ್, ಮತ್ತೆ ರಿಪೀಟ್ ಪುನಃ. ಹಲ್ಲೆಲೂಯಾ. ಇವತ್ತು ದಾರಿ ತಪ್ಪಿರೇನೋ, ಇವತ್ತು ಪಾಪದಲ್ಲಿದ್ದೀರೇನೋ, ಇವತ್ತು ಶಾಪದಲ್ಲಿದ್ದೀರೇನೋ, ಇವತ್ತು ರೋಗದಲ್ಲಿದ್ದೀರೇನೋ, ಈ ಆರಾಧನೆ ಮುಖಾಂತರ ದೇವರು ಹೇಳತ್ತಾರ ಪುನಃ ಮತ್ತೆ ರಿಪೀಟ್. ಮತ್ತೆ ದೇವರ ಸನ್ನಿಧಾನದಲ್ಲಿ ನೀವು ಬಂದರೆ ನೀವು ಮತ್ತೆ ರೂಪಿಸಲ್ಪಡ್ತೀರಿ. ಚಪ್ಪಾಳೆ ತಡಬೇಕು ಗಟ್ಟಿಯಾಗಿ. ಹಲ್ಲೆಲೂಯಾ.